ನೈಸ್. ಸೊ ಪ್ರತಿ ಸತಿ ಫ್ಲವರ್ ಶೋ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸ್ ಆಗುತ್ತೆ, ಇಷ್ಟು ಜನ ಬಂದರು. ಸೊ ಜನಗಳ ಎಂಟ್ರಿ ಫೀ ಅಂತ ಏನು ಕಟ್ತಾರೆ, ಅದು ಈ ಸತಿ ಎಷ್ಟಿಟ್ಟಿದ್ದೀರಾ ಟಿಕೆಟ್ ಪ್ರೈಸು? ಈ ಬಾರಿ ಆ್ಯಕ್ಚುಲಿ ನಾವು ಅಡಲ್ಟ್ಸಿಗೆ ರಜಾ ದಿನಗಳಲ್ಲಿ 100 ರೂಪೀಸ್ ಇದೆ, ಮತ್ತು ಅದು ನಾರ್ಮಲ್ ಡೇನಲ್ಲಿ 80 ರೂಪೀಸ್ ಇದೆ. ಸೊ ಮತ್ತು ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ. ಸೊ ಎಲ್ಲ ಶಾಲಾ ಮಕ್ಕಳು ಏನು ಬರ್ತಾರೆ, ಶೋ ಡೇಸ್ನಲ್ಲಿ ಸಂಪೂರ್ಣವಾಗಿ ನಾವು ಉಚಿತ ಪ್ರವೇಶವನ್ನು ಕಲ್ಪಿಸಿದ್ದೀವಿ ಮೇಡಮ್. ಯಾಕೆಂದರೆ ಎಲ್ಲ ಭಾಗ್ಯಗಳ ಜಮಾನ ಸರ್ ಇದು. ಬಸ್ಸಲ್ಲಿ ಫ್ರೀ, ಅದು ಫ್ರೀ, ಇದು ಫ್ರೀ. ಸೊ ಅಂದರೆ ಒಂದು ಕುತೂಹಲ ಇದ್ದೇ ಇರುತ್ತೆ. ಈ ಕಲೆಕ್ಷನ್ ಟೈಮಲ್ಲಿ ಅಂದರೆ ಇಷ್ಟೆಲ್ಲ ಜನ ಬರ್ತಾರಲ್ಲ, ಟಿಕೆಟೆಡ್ ಮನಿ ಎಷ್ಟು ಕಲೆಕ್ಷನ್ ಆಗುತ್ತೆ ಅಂತ. ಯು ಕಂಫರ್ಟಬಲ್ ರಿವೀಲಿಂಗ್ ದೋಸ್ ನಂಬರ್ಸ್ ಸರ್? ಡೆಫಿನೆಟ್ಲಿ. ಬಟ್ ಈಗ ಏನಾಗ್ತದೆ ಮೇಡಮ್, ಈಗ ಬೇರೆ ಬೇರೆ ಶೋಗಳಲ್ಲಿ ಒಂದೊಂದು ರೀತಿ ಇದೆ. ಸುಮಾರು ಕನಿಷ್ಠ ಆವರೇಜ್ ಅಂದರೂ ಕೂಡ 6 ರಿಂದ 7 ಲಕ್ಷ ಜನ ಬರ್ತಕ್ಕಂಥದ್ದು ನಮ್ಮ ಇತ್ತೀಚಿನ ಶೋಗಳಿಗೆ. ಅಂದರೆ ಪ್ರಾರಂಭವಾಗಿ ನಾವು ಸುಮಾರು 2000 2000 ಇಸ್ವಿಯಿಂದ ಹಿಂದಕ್ಕೆ ತಗೊಳ್ಳೋದಾದರೆ, ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಗಳಿಗೆ ಕೇವಲ 1 ರಿಂದ 1.5 ಲಕ್ಷ ಜನ, 2 ಲಕ್ಷದ ಒಳಗಡೆ ಬರ್ತಾಯಿದ್ರು ಟೋಟಲಿ. ಆಮೇಲೆ ಹಣ ಸಂಗ್ರಹ ಕೂಡ 30 ರಿಂದ 35 ಲಕ್ಷ, 60 ಲಕ್ಷ ಈ ಹಂತದಲ್ಲಿತ್ತು. ಇತ್ತೀಚೆಗೆ ಒಂದು ಲಾಲ್ಬಾಗ್ ಫ್ಲವರ್ ಶೋ, ಆ ಒಂದು ನಡೀತಾ ಇರ್ತಕ್ಕಂಥ ಚೌಕಟ್ಟು, ಪರಿಮಾಣ ಮತ್ತು ಅದರ ಒಂದು ಒಟ್ಟಾರೆ ಆಕರ್ಷಣೆ ಏನಿದೆ, ಮತ್ತು ಥಿಮ್ಯಾಟಿಕ್ ಎಲ್ಲ ನಾವು ಮಾಡಿದ್ವಲ್ಲ, ಈಗ ಇದು ತುಂಬ ಪಾಪ್ಯುಲರ್ ಆಗಿದೆ. ಸೊ ನಮಗೆ ಲಾಸ್ಟ್ ಟೈಮು ಬಸವಣ್ಣ ಒಂದು ಥೀಮ್ ಇಟ್ಕೊಂಡು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 11 ಲಕ್ಷಕ್ಕೂ ಅಧಿಕ ಜನರು ಪ್ರದರ್ಶನವನ್ನು ಕಣ್ತುಂಬಿಕೊಂಡ್ರು. ಆದ್ದರಿಂದ ಸುಮಾರು ನಮಗೆ ಹಣ ಕೂಡ ನಮಗೆ 3.9 ಕೋಟಿ ಹಣ ಸಂಗ್ರಹ ಆಯಿತು. ಸೊ ಹೀಗೆ ಪ್ರದರ್ಶನ ಪ್ರತಿ ವರ್ಷದಿಂದ ವರ್ಷಕ್ಕೆ ಒಂದು ಪಾಪ್ಯುಲಾರಿಟಿಯನ್ನು ತೆಗೆದುಕೊಳ್ತಾ ಇದೆ. ಹಾಗಾಗಿ ಹೆಚ್ಚು ಜನ ಬರ್ತಾ ಇದ್ದಾರೆ ಮೇಡಮ್. ಸರ್, ಈ ಹಣ ಯೂಶಲಿ ಎಲ್ಲಿಗೆ ಹೋಗುತ್ತೆ? ಇಲ್ಲಿ ನಮ್ಮಲ್ಲಿ ಏನು ಮಾಡಿದ್ದೀವಿ ಅಂದರೆ, ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಸುವರ್ಣ ಕರ್ನಾಟಕ ಉದ್ಯಾನವನಗಳ ಪ್ರತಿಷ್ಠಾನ ಅಂತಿದೆ. ಅಂದರೆ ರಾಜ್ಯ ವ್ಯಾಪ್ತಿನಲ್ಲಿ ತೋಟಗಾರಿಕೆ ಇಲಾಖೆ ವ್ಯಾಪ್ತಿನಲ್ಲಿ 5 ಸಸ್ಯಶಾಸ್ತ್ರೀಯ ತೋಟಗಳು, 3 ಹಿಲ್ ಸ್ಟೇಷನ್ಸು ಮತ್ತು 18 ಗಾರ್ಡನ್ಸ್ ಇದೆ. ಲಾಲ್ಬಾಗ್, ಕಬ್ಬನ್ ಪಾರ್ಕು, ನಂದಿ ಹಿಲ್ಸು, ಕೆಮ್ಮಣ್ಣುಗುಂಡಿ, ಊಟಿ ಹೀಗೆ ಅಂತ. ಬಂದಂಥ ಹಣನ ಈ ಪ್ರತಿಷ್ಠಾನಕ್ಕೆ ನಾವು ಜಮೆ ಮಾಡ್ತೇವೆ. ಆ ಪ್ರತಿಷ್ಠಾನದಲ್ಲಿ ಹಣ ಇರುತ್ತದು. ಅದನ್ನು ಮಾನ್ಯ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಿಯಮಾನುಸಾರ ಸಭೆ ಮಾಡಿ ವೆನೆವರ್ ವಿ ನೀಡ್ ಇಟ್ ಫಾರ್ ದಿ ಮೇಂಟೆನೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ತಗೊಳ್ತಕ್ಕಂಥದ್ದು ಪ್ರತೀತಿ. ಆ ಒಂದು ಹಣವನ್ನು ನಾವು ಇದಕ್ಕೆ ಬಳಸ್ತೀವಿ, ಮತ್ತು ಬಂದಂಥ ಹಣನೂ ಕೂಡ ಟ್ರಸ್ಟ್ಗೆ ಜಮಾ ಮಾಡ್ತೀವಿ. ಸೊ ನಮಗೆ ಶೋನಿಂದ ಹಣ ತೊಗೊಳ್ತೀವಿ ಖರ್ಚು ಮಾಡಲಿಕ್ಕೆ, ಮತ್ತು ಇಮಿಡಿಯೇಟ್ ವಿತಿನ್ 12 ಡೇಸ್ ನಮ್ಗೆ ಹಣ ಬಂದ್ಬಿಡುತ್ತದು ಹಾಗೆ ಅಂತ. ಸೊ ಹಾಗೆ. ಮತ್ತು ಇದೆಲ್ಲ ಇಡೀ ವ್ಯವಸ್ಥೆ ಏನಿರುತ್ತೆ ಎಲ್ಲ ಎಂಪ್ಲಾಯೀಸ್ಗಳೇ ಮಾಡುವಂಥದ್ದು, ಅಥವಾ ಇದಕ್ಕೆ ಸಪ್ರೇಟ್ ಕಾಂಟ್ರಾಕ್ಚುಯಲ್ ಇದು ಅಂತಲೂ ಬರುತ್ತಾ? ಇಲ್ಲ, ಪ್ರಮುಖವಾಗಿ ಮೇಡಮ್ ಈಗ ಲಾಲ್ಬಾಗ್ ಅಂತಂದರೆ, ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ಗೆ ಲಾಲ್ಬಾಗ್ ತೋಟಗಾರಿಕೆ ಉಪನಿರ್ದೇಶಕರು ಇನ್ಚಾರ್ಜ್ ಇರ್ತಾರೆ. ಈಗ ಪ್ರಸ್ತುತ ಕುಸುಮ ಅಂತಿದ್ದಾರೆ, ಅವರು ಅದರ ಇನ್ಚಾರ್ಜು. ಅವ್ರ ಅಂಡರ್ ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸು ಮತ್ತು ಆರ್ಟಿಕಲ್ಚರ್ ಅಸಿಸ್ಟೆಂಟ್ಸ್ ಇರ್ತಾರೆ. ಸುಮಾರು ಒಂದು 150 ಜನ ತೋಟಗಾರರಿದ್ದಾರೆ. ಆಮೇಲೆ ನಮಗೆ ವೆನೆವರ್ ವಿ ನೀಡ್ ಅರೈಸು ಅಡಿಷನಲ್ ಆಗಿ ನಮಗೆ ಬೇಕಾದಾಗ ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೂಡ ನಾವು ಹೆಚ್ಚುವರಿ ಮಾನವ ದಿನಗಳನ್ನ ತೊಗೊಳ್ತೀವಿ. ಸೊ ಇವರೆಲ್ಲರೂ ಸೇರಿ ಈ ವರ್ಕನ್ನು ಭಾಳ ಒಂದು 4-5 ತಿಂಗಳ ಎಫರ್ಟ್ ಇದು. ಮತ್ತು ವಿಶೇಷವಾಗಿ ಫಲಪುಷ್ಪ ಪ್ರದರ್ಶನ ಇನ್ನೇನು ಪ್ರಾರಂಭ ಆಗಲಿಕ್ಕೆ ಒಂದು 10 ಡೇಸ್ ಬಿಫೋರ್ ಅಥವಾ 15 ಡೇಸ್ ಬಿಫೋರು ನಮ್ಮ ರಾಜ್ಯ ವ್ಯಾಪ್ತಿನಲ್ಲಿರ್ತಕ್ಕಂಥ, ನಾನು ಈಗಾಗಲೇ ಹೇಳಿದಂಥ ಹಿಲ್ ಸ್ಟೇಷನ್ಸು, ಬೇರೆ ಬೇರೆ ಬಟಾನಿಕಲ್ ಗಾರ್ಡನಲ್ಲಿ ತುಂಬ ಎಕ್ಸ್ಪರ್ಟ್ ಆಫೀಸರ್ಸ್ ಇದ್ದಾರೆ, ತುಂಬ ಪರಿಣಿತಿ ಹೊಂದಿರತಕ್ಕಂಥ ನೌಕರರಿದ್ದಾರೆ. ಅವರೆಲ್ಲರನ್ನೂ ಕೂಡ ಒಂದು 50 ಜನನ ನಾವು ಒಂದು ಕಡೆ ಪೂಲ್ ಮಾಡ್ಕೊಳ್ತೀವಿ. ಅದು ಎಲ್ಲ ಡಿವೈಡ್ ಮಾಡಿ ಇಂತಿಂಥ ವರ್ಕನ್ನು ನೀವು ಜವಾಬ್ದಾರಿ ವಹಿಸಬೇಕು ಅಂಥೇಳಿ ನಾವು ಡೈರೆಕ್ಷನ್ಸನ್ನು ಕೊಟ್ಟು ಅವ್ರಿಗೆ ಮಾರ್ಗದರ್ಶನ ನೀಡಿ, ಸೊ ಅವರ ಉಸ್ತುವಾರಿನಲ್ಲಿ ಆ ಕೆಲಸಗಳು ನಡೆಯುತ್ತೆ. ಸೊ ಹೀಗೆ ಇದು ಒಂದು ರೀತಿ ಒಂಥರ ಕೋಆರ್ಡಿನೇಟೆಡ್ ಎಫೆಕ್ಟ್. ಮತ್ತು ಜೊತೆಗೆ ನಮ್ಮ ಕಬ್ಬನ್ ಪಾರ್ಕ್ನಲ್ಲಿ ಭಾಳಷ್ಟು ಪರಿಣಿತಿ ಇರತಕ್ಕಂಥ ತೋಟಗಾರರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಸೊ ರಾಜ್ಯದ ಎಲ್ಲ ಮೂಲೆಗಳಿಂದನೂ ಕೂಡ ಜನಗಳನ್ನ ಮತ್ತು ನಮ್ಮ ಅಧಿಕಾರಿಗಳನ್ನ ಮತ್ತು ಎಕ್ಸ್ಪರ್ಟ್ಸನ್ನು ತೊಗೊಂಡು ಈ ಫ್ಲವರ್ ಶೋನ ಮಾಡ್ತೀವಿ ಮೇಡಮ್.